ಪರಮ ಪೂಜ್ಯ ಅಪ್ಪಾಜಿ ಅವರು ಇದು ನಾಳೆ ಸಾಯಂಕಾಲ 5:10 ಅಂತಿಮ ಕ್ರಿಯೆ ಮಾಡಲಾಗಿದೆ. ಸದ್ಭಕ್ತರು ಸಮಾಧಾನದಿಂದ ಬಂದು ದರ್ಶನ ತೊಗೊಂಡು ಹೋಗ್ಬೇಕಂತ ಕೈ ಮುಗಿದು ಕೇಳ್ತೀನಿ. ಇವತ್ತು 8:30 ಆಗಿದೆ. ಇಲ್ಲಿ ಮನೆಗೆ ಬಂದಮೇಲೆ 9 ಗಂಟೆಗೆ ಆಗಿದೆ. ಪರಮ ಪೂಜ್ಯ ಅಪ್ಪಾಜಿಯವರು ಇವತ್ತು 9:20 PM 9 ಗಂಟೆ 20 ನಿಮಿಷಕ್ಕೆ ಸರಿ ಹೋಗಿದ್ದಾರೆ. ತಮ್ಮೆಲ್ಲರಿಗೆ ಈಗಾಗಲೇ ತಿಳಿಸಿದಂತೆ ನಾಳೆ 5:00 ಎಲ್ಲ ಅಂತಿಮ ಕ್ರಿಯೆಯನ್ನು ಆಗತ್ತೆ ಮತ್ತು ಅಂತಿಮ ಸಂಸ್ಕಾರವನ್ನು ಎಲ್ಲ ಆಗತ್ತೆ. ಮಧ್ಯಾಹ್ನ 2 ಗಂಟೆವರೆಗೆ ಎಲ್ಲ ಸಾರ್ವಜನಿಕರು ಬಂದು ದರ್ಶನ ಮಾಡಬಹುದು. ಎಲ್ಲ ವ್ಯವಸ್ಥೆ ಮಾಡಲಾಗಿರುತ್ತೆ. ಅದಾದ ನಂತರ ರಿಚುವಲ್ಸ್ ಎಲ್ಲ ಇರುತ್ತೆ. 2 ಗಂಟೆಯಿಂದ ಈಗ ತಾವು ಎಲ್ಲರೂ 7 ಗಂಟೆಯಿಂದ ಬೆಳಗ್ಗೆಯಿಂದ 2 ಗಂಟೆವರೆಗೆ ಸಾರ್ವಜನಿಕ ಭೇಟಿ ಮತ್ತು ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಲಾಗಿದೆ. ಅದೆಲ್ಲ ನಾವು ಈಗಾಗಲೇ ಮಾಹಿತಿ ಬರ್ತಾ ಇದೆ. ಇವತ್ತು ಸಹ ಬಹಳಷ್ಟು ಮಂದಿ ಬರ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆ ನಮ್ಮ ಕಮಿಷನರ್ ಪೊಲೀಸ್ ಆಗಲಿ, SP ಅವರಾಗಲಿ, ಎಲ್ಲರೂ ಕಾರ್ಪೊರೇಷನ್ ಆಗಲಿ ಎಲ್ಲರಿಗೆ ಈಗಾಗಲೇ ಮಾಹಿತಿ ತಿಳಿಸಲಾಗಿದೆ. ಅವರೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಬಹಳ ದುಃಖದ ಒಂದು ಸಂಗತಿ. ಇಡೀ ಜಿಲ್ಲೆಯಲ್ಲಿನೇ ಬಹಳಷ್ಟು ಫೋನ್ ಕಾಲ್ಸ್ ಬಂದಿದೆ. ಎಲ್ಲರೂ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರ ದುಃಖ ಮತ್ತು ಅವರು ಒಂದು ಶ್ರದ್ಧೆಯಿಂದ ಎಲ್ಲರೂ ಬಂದು ದರ್ಶನ ಮಾಡಿ ಹೋಗ್ತಾರೆ ಅಂತಲೂ ಭಾಳಷ್ಟು ಗಣ್ಯರು ಇರಬಹುದು, ಸಾರ್ವಜನಿಕರು ಇರಬಹುದು, ಎಲ್ಲ ಕಲಬುರಗಿ ಜನರು ಮುಂದೆ ಬಂದು ಈ ರೀತಿ ಒಂದು ದರ್ಶನವನ್ನು ಪಡೆಯುತ್ತಾರೆ ಅಂತ ಮಾಹಿತಿ ಬಂದಿದೆ. 7 ಗಂಟೆಯಿಂದ ಬೆಳಗ್ಗೆ ಅಂತ. ಎಸ್, 2 ಗಂಟೆವರೆಗೆ ಲಕ್ಷಾಂತರ ಜನರು ಬರಬಹುದು ನಿರೀಕ್ಷೆ ಇದೆ. ಹಾಗಾಗಿ ನಾವೆಲ್ಲ ವ್ಯವಸ್ಥೆ ಜಿಲ್ಲಾಡಳಿತ ವತಿಯಿಂದ ಆಗಲಿ, ಪೊಲೀಸ್ ವತಿಯಿಂದ ಆಗಲಿ ಎಲ್ಲ ಮಾಡೋದಕ್ಕೆ ನಾವೆಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಬರುವ ಭಕ್ತರಾಗಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರಿಗೂ ಕೂಡ ಅವರು ಬಂದು ಸರದಿಯಲ್ಲಿ ಬಂದು ದರ್ಶನ ಪಡಲಿಕ್ಕೆ ಅವಕಾಶನ ನಾವು ಯಾವಾಗಿಂದ ಅಂತಿಮ ದರ್ಶನಕ್ಕೆ ಜನರಿಗೆ ಅವಕಾಶ ಇದೆ ಮತ್ತು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಬೇರೆ ಬೇರೆ ತಾಲೂಕಿಂದಲೂ ಕೂಡ ಸಾವಿರಾರು ಜನ ಬರ್ತಾರೆ. ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಈಗ ಅದ್ರ ಬಗ್ಗೆ ನಾವು ಕುಟುಂಬದ ಜೊತೆ ಡಿಸ್ಕಸ್ ಮಾಡ್ತಾಯಿದ್ವಿ. ಯಾವ ಟೈಮಲ್ಲಿ ಇವರು ಅಂತಿಮ ದರ್ಶನಕ್ಕೆ ಇಲ್ಲಿ ತಂದು ಇಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಅದನ್ನು ಕೂಡ ತಮಗೂ ತಿಳಿಸ್ತೀವಿ. ಆ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೂಡ ಸಹಕಾರ ನೀಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.